ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಅವರಿಗೆ ಈಗ ಇಡಿ ಶಾಕ್ ತಗಲಿದೆ. ಬೆಳಗ್ಗೆನೇ ಅಧಿಕಾರಿಗಳು ಅವರ ಮನೆ ಬಾಗಿಲು ತಟ್ಟಿದ್ದಾರೆ. ಅವರ ಮನೆ ಸೇರಿದಂತೆ 4 ಕಡೆಗಳಲ್ಲಿ ತೀವ್ರ ತಪಾಸಣೆ ನಡೀತಾ ಇದೆ. ಶಾಸಕರ ಮನೆ, ಕಚೇರಿ ಸೇರಿದಂತೆ ಅವರ ಬಂಧುಗಳ ಮನೆಗಳ ಮೇಲೂ ಕೂಡ ದಾಳಿ. ಒಟ್ಟು 4 ಕಡೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮನೆ, ತಂದೆ ಕಚೇರಿ, ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ. ಬೆಳಿಗ್ಗೆ 6:30 ಸುಮಾರಿಗೆ ಏಕಕಾಲದಲ್ಲಿ 4 ಕಡೆಗಳಲ್ಲಿ ಶುರುವಾಯಿತು. 16 ಅಧಿಕಾರಿಗಳು ಬೆಂಗಳೂರಿನಿಂದ ಬಂದಿದ್ದರು. ಯಾರ ಸುಳಿವೂ ಕೂಡ ಇರಲಿಲ್ಲ. ಬಂದಂಥವರೇ ಸೀದಾ ನೇರವಾಗಿ ಬೆಳಗ್ಗೆ 6:15 ಶಾಸಕರ ಮನೆ ಬಾಗಿಲು ತಟ್ಟಿದ್ರು. ಏಕಕಾಲಕ್ಕೆ 4 ಕಡೆಗೆ ದಾಳಿ. ನಾರಾ ಭರತ್ ರೆಡ್ಡಿ ಇವತ್ತು ಇಡಿ ಶಾಕ್ಗೊಳಗಾಗಿದ್ದಾರೆ. ಬಳ್ಳಾರಿ ಶಾಸಕ, ಬಳ್ಳಾರಿ ನಗರ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು 4 ಕಡೆಯಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿರುವಂಥದ್ದು. ಕಾಂಗ್ರೆಸ್ ಶಾಸಕನ ಮನೆ, ಇವರ ಮನೆ ಸೇರಿದಂತೆ ಅವರ ತಂದೆಗೆ ಸೇರಿದಂತಹ ಒಂದು ಕಚೇರಿ, ಜೊತೆಗೆ ಅವರ ಚಿಕ್ಕಪ್ಪನ ಮನೆ ಮೇಲೂ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೂಡ ಇವತ್ತು ದಾಳಿ ನಡೆದಿದೆ. ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು. ಸುಮಾರು 6:30 ಸುಮಾರಿಗೆ ಏಕಕಾಲದಲ್ಲಿ 4 ಕಡೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ವಿನಾಯಕ್ ನೀಡ್ತಾರೆ. ವಿನಾಯಕ್, ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ಜೊತೆಗೆ ಬೇರೆ ಕಡೆ ಆಗಿರುವಂತಹ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ? ಇನ್ನೂ ಅಧಿಕಾರಿಗಳು ದಾಖಲೆ ಪತ್ರಗಳ ಪರಿಶೀಲನೆ ನಡೆಸ್ತಾ ಇದ್ದಾರಾ? ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ರೆಹಮಾನ್, ಬೆಳಗ್ಗೆ ಶಾಸಕ ನಾರಾ ಭರತ್ ರೆಡ್ಡಿ ಮನೆಗೆ ಮತ್ತು ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಎಲೆಕ್ಷನ್ ಸಂದರ್ಭದಲ್ಲಿ, ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕುಕ್ಕರ್ ಏನು ಪ್ರತಿ ಮನೆಗೆ ಹಾಕ್ತಿದ್ರಲ್ಲ, ಅದೇ ಆಧಾರದ ಮೇಲೆ ಮತ್ತು ಕೆಲವು ಕಂಪ್ಲೇಂಟ್ಗಳು ಬಂದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಸಡನ್ ಆಗಿ ಬೆಳಗ್ಗೆ ತಮ್ಮ ಕಾರ್ಯಾಚರಣೆಗಳಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾರಾ ಭರತ್ ರೆಡ್ಡಿ ಅವರ ಮನೆಗಳ ಮೇಲೆ ಮತ್ತು ಅವರ ತಂದೆ ಅವರ ಮನೆ ಮೇಲೆ ಮತ್ತು ಶಾಸಕರ ಕಚೇರಿ ಮೇಲೆ, ಅದರ ಜೊತೆಗೆ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮತ್ತು ಕಚೇರಿಗಳ ಮೇಲೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಮತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲಾ ಕಾಗದ ಪತ್ರಗಳನ್ನ, ಅಂದ್ರೆ ಆಸ್ತಿಯ ಏನು ಉತ್ತಾರಗಳಿರ್ತಾವಲ್ಲ ಅವುಗಳನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಬಿಸ್ನೆಸ್ ಗಳ ಬಗ್ಗೆ ಇನ್ನಿತರೆ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ತನಿಖೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ವಿನಾಯಕ್ ಇಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ ಅಂತಂದ್ರೆ, ಕೇವಲ ಈ ಕುಕ್ಕರ್ ಯಾವಾಗಲೂ ಕೊಟ್ಟಂತ ಕುಕ್ಕರ್ ಇವಾಗ ಬ್ಲಾಸ್ಟ್ ಆಯ್ತು ಅಂತ ಅಲ್ಲ. ಅದು ಜೊತೆಗೇನು ಅಂತಂದ್ರೆ, ಇವರ ಈ ವ್ಯವಹಾರಗಳ ಮೇಲೆ ಮೊದಲಿಂದನೂ ಕೂಡ ಇಲಾಖೆಗಳು ಕಣ್ಣಿಟ್ಟಿರ್ತವೆ. IT ಸೇರಿದಂತೆ ಬೇರೆ ಇಲಾಖೆಗಳೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇರ್ತವೆ, ಏನೋ ನಡೀತಾ ಇದೆ, ಏನು ಎತ್ತ ಅಂತ. ಇಡಿ ಎಂಟ್ರಿ ಆಗುತ್ತೆ ಅಂತಂದ್ರೆ ಇದಕ್ಕಿಂತ ಸೀರಿಯಸ್ ಕೇಸೇ ಏನೋ ಇರುತ್ತೆ ಅಂತ ಅರ್ಥ. ಏನಂತೀರಿ? ಖಂಡಿತ ರಂಗನಾಥ್ ಸರ್, ಈಗ ಎಂತಂದ್ರೆ ಪ್ರಮುಖವಾಗಿ ಈ ಹಿಂದಿನ ಕೂಡ ಸಾಕಷ್ಟು ಅವ್ರ ಮೇಲೆ ಕಂಪ್ಲೇಂಟ್ಗಳು ಹೋಗ್ತಾ ಇದ್ವು ಅನ್ನೋ ಮಾಹಿತಿ ಕೂಡ ಇತ್ತು. ಹೀಗಾಗಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸತಕ್ಕಂತ ಇಡಿ ಇಲಾಖೆಯು ಪ್ರತಿಯೊಂದನ್ನು ಕೂಡ ಗಮನಿಸುವ ಮೂಲಕವಾಗಿ ಇವತ್ತು ಬೆಳಗ್ಗೆ ಕಾರ್ಯಾಚರಣೆಗಳಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಕೂಡ ಅವರ ಮನೆ ಮುಂದೆ ಜಮಾಯಿಸಿರುವಂತದ್ದು ಏನಾಗಿದೆ ನಮ್ಮ ಶಾಸಕರಿಗೆ ಮತ್ತು ಪ್ರಮುಖ ಅಧಿಕಾರಿಗಳು ಏಕೆ ದಾಳಿಯನ್ನ ಮಾಡಿದಾರೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಡೀ ಅಧಿಕಾರಿಗಳು ಕೂಡ ಯಾವುದೇ ಸುಳಿವನ್ನು ಬಿಟ್ಟು ಕೊಡದೇನೆ ಈಗಾಗಲೇ ಸಂಪೂರ್ಣವಾಗಿ ತನಿಖೆಗಿಳಿದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದಾಖಲೆಗಳನ್ನ ಹೆಚ್ಚಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು ರಂಗನಾಥ್. ಓಕೆ, ಥ್ಯಾಂಕ್ ಯು ವಿನಾಯಕ್.